ಅಂದೆ. ಆಮೇಲೆ ಅಷ್ಟೊತ್ತಿಗೆ ಅಂಗದ ಬಂದು ನಮಸ್ಕಾರ ಮಾಡ್ತಾನೆ. ಕಾಲನ್ನು ಹಿಡಿದು ತಂದೆ ಹತ್ರ ಅಂದರೆ ಚಿಕ್ಕಪ್ಪನ ಹತ್ರ ಮಾತು ಹೇಳ್ತಾ, ತಾಯಿಯು ಅಲ್ಲೇ ಪಕ್ಕದಲ್ಲಿದ್ಲು. ಪಾದೌರುಮಾಯಾಶ್ಚ ತಾರಾಯಾಶ್ಚ ನಿಪೀಡಯಿತ್ವ ನಿವೇದಯಾಮಾಸ ತತಸ್ತಮರ್ಥಂ. ತಾರೆಗೂ ಸರಿಯಾಗಿ ಕೇಳುವ ಹಾಗೆ ರುಮೆ ಇರುವಲ್ಲಿ ಮತ್ತೆ ಈ ವಿಷಯವನ್ನು ಹೇಳಿದ. ಇಷ್ಟು ಹೇಳಿದಾಗ ತಾರೆ ಕೇಳಿಸಿಕೊಂಡ್ಲು. ಸುಗ್ರೀವನಿಗೆ ಆಗಲೂ ಇನ್ನೂ ತಲೆಯಲ್ಲಿ ಇಳದೇ ಇಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾನೆ, ಸನಿದ್ರಾ ಮದ ಸಂವೀತ. ನಿದ್ದೆಯ ಮದದಲ್ಲೇ ಇದ್ದಾನೆ. ಇನ್ನೂ ನಿಂತ್ಕೊಂಡು ನಿದ್ದೆ ಮಾಡ್ತಿದ್ದ ಅಷ್ಟೇ. ಈಗ ಎದ್ದ, ಅಲ್ಲೂ ನಿದ್ದೆ. ಕೆಲವೊಮ್ಮೆ ಮಕ್ಕಳನ್ನು ನಾವು ಶಾಲೆಗೆ ಹೋಗಿ ಅಂತ ಎಬ್ಬಿಸಿ ತೊಗೊಂಡೋಗಿ ಬಾತ್ರೂಮಲ್ಲಿ ಅಲ್ಲೇ ನಿದ್ದೆ ಹೊಡಿತಾ ಇರ್ತಾರೆ. ಅಥವಾ ಎಲ್ಲೋ ಬಂದು ತಿನ್ನಲಿಕ್ಕೆ ಅಂತ ಕುಡಿಸಿದ್ರೆ ಅಲ್ಲೇ ನಿದ್ದೆ ಮಾಡ್ತಾನೆ ತಿಂತಿರ್ತಾರೆ. ಬಾಯಿಗೆ ಹಾಕಿದ್ದನ್ನು ಜಗಿತಾ ಇರ್ತಾನೆ. ಬೆಳಿಗ್ಗೆ ಏನು ತಿಂಡಿ ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ. ಹಾಗೆ ನಿದ್ರಾ ಸಂವೀತ, ಇನ್ನು ನಿದ್ದೆಯಲ್ಲೇ ಇದ್ದಾನೆ. ಮದ ಇಳದೇ ಇಲ್ಲ. ಅದು ಅಷ್ಟು ಕುಡಿದದ್ದು ತಿಂದದ್ದು ಮದಡ ಅಂತ ನಾವು ಹೇಳ್ತೇವೆ. ಅದು ಇದೇ ಅರ್ಥದಲ್ಲಿ ಮದಡನಂತೆ ಎಚ್ಚರವೇ ಇಲ್ಲದೆ ನ ವಿಬುದ್ಧವಾನ್, ಏಳಲೇ ಇಲ್ಲ ಅವನು. ಹಾಗೆ ಎಬ್ಬಿಸಿದ್ರು ಬಿದ್ದ. ಬಭೂವ ಮದ ಮತ್ತಶ್ಚ ಮದನೇನ ಚ ಮೋಹಿತ. ಜೊತೆಗೆ ಆ ಹೆಣ್ಣುಮಕ್ಕಳ ಜೊತೆ ಮಧ್ಯದಲ್ಲಿ ಇದ್ದದ್ರಿಂದ ಆ ಆಲೋಚನೆಗಳು ಕೂಡ ಇನ್ನೂ ಅವನ ತಲೆಯಿಂದ ಜಾರಿ ಹೋಗಿರಲಿಲ್ಲ. ಅಷ್ಟೊತ್ತಿಗೆ ಪೂರ್ತಿ ಹೆಬ್ಬಾಗಿಲಿನ ಹತ್ರ ಬಂದಿದ್ದಾನೆ. ಅವನು ದಾರಿಯಲ್ಲಿ ಬರ್ತಾ ನಾನು ಬಾಗಿಲ ಹತ್ರ ನಿಂತಿರ್ತೇನೆ ಅಂತ ಹೇಳಿ ಬಂದಿದ್ದ. ವಾನರ ಓಡಿ ಬಂದಿದ್ದ. ಅವನು ಹೇಳಿ ಬಾಗಿಲಿನ ಹತ್ರನೇ ಬಂದು ನಿಂತಿದ್ದಾನೆ. ತನ್ನ ಕೈಯಲ್ಲಿದ್ದ ಧನುಸ್ಸನ್ನು ನೆಲಕ್ಕೆ ಕುಟ್ಟಿ ತನ್ನ ಸಿಟ್ಟನ್ನು ತೋರಿಸಿದ್ದಾನೆ. ತತಃ ಕಿಲಕಿಲಾ ಶಬ್ದ. ಬಾಗಿಲಿನ ಹತ್ರ ಕಪಿಗಳೆಲ್ಲ ಜೋರಾಗಿ ಕೀರ್ಚಿಕೊಂಡವಂತೆ. ಭಯ ಮೋಹ ವಿಚೇತಸಃ. ಭಯದಿಂದ ತಲೆ ಗಿರ್ರಂತ ತಿರುಗುವ ಹಾಗೆ ಅವುಗಳು ಕೆಟ್ಟದಾಗಿ ಕಿರಿಸ್ತಾ ಇದ್ದಾವೆ. ಅದು ಏನು ಕಮ್ಮಿಯವುಗಳಲ್ಲ, ತುಂಬ ಸೇರಿದ್ದಾವೆ. ಆಗಲೇ ಇವನಿಗೂ ಸಿಟ್ಟು ಜಾಸ್ತಿ ಆಗಿತ್ತು. ಆ ಸದ್ದು ಕೇಳಿದ ಮೇಲೆ ಸ್ವಲ್ಪ ಕಣ್ಬಿಟ್ಟ. ಪೂರ್ತಿಯಾಗಿ ಸುಗ್ರೀವ ಸ್ವಲ್ಪ ಕಣ್ಬಿಟ್ಟ. ಎದ್ದ. ಮದವಿಹ್ವಲ ತಾಮ್ರಾಕ್ಷ ವ್ಯಾಕುಲ ಸ್ರಗ್ವಿಭೂಷಣ. ಮೈಮೇಲಿನ ಆಹಾರಗಳೆಲ್ಲ ಪುಡಿ ಪುಡಿಯಾಗಿತ್ತು. ಅಂಗದನ ಮಾತನ್ನು ಕೇಳಿ ತೇನೈವ ಸಮಾಗತೌ ಮಂತ್ರಿಣೌ. ಇಬ್ಬರು ಮಂತ್ರಿಯರಿಗೆ ವಾನರೇಂದ್ರಸ್ಯ ಸಮ್ಮತೋದಾರ ದರ್ಶಿನವು. ಸರಿಯಾದ ಕರ್ಮವನ್ನು ಸರಿಯಾದ ರೀತಿಯಲ್ಲಿ ಮಾಡುವಂತಹ ಮಂತ್ರಿಗಳಿಬ್ಬರಿಗೆ ಏನಾಗಬೇಕು ಅನ್ನೋದನ್ನು ಹೇಳುವ ನೆಪದಲ್ಲಿ ಅಷ್ಟೊತ್ತಿಗೆ ಪ್ಲಕ್ಷ ಮತ್ತು ಪ್ರಭಾವ ಅಂತ ಇಬ್ಬರು ಮಂತ್ರಿಗಳು ಅವರು ಬಂದು ಮತ್ತೆ ಹೇಳುತ್ತಾರೆ, ನೋಡು, ಈಗ ಲಕ್ಷ್ಮಣ ಬಂದಿದ್ದಾನೆ. ನಾವು ಅವನಿಗೆ ಸರಿಯಾದ ಉತ್ತರವನ್ನು ಕೊಡದೇ ಇದ್ದರೆ ಇವತ್ತು ಮತ್ತೆ ಶ್ರಾದ್ದ ಆಗುತ್ತೆ. ಯಾರ್ದು ಗೊತ್ತಿಲ್ಲ. ತಯಾರಾಗಿರಿ. ಅವನ ಹತ್ರ ಹೋದವರಿಗೆ ಆಗುತ್ತೆ. ಮೊದಲು ಅಷ್ಟು ಕೋಪದಲ್ಲಿದ್ದಾನೆ. ಯಾರನ್ನು ಕಳಿಸೋದು ಅನ್ನೋದು ನಾವು ಯೋಚನೆ ಮಾಡಬೇಕು.